ನಮಸ್ಕಾರ ವೀಕ್ಷಕರೇ ಹೈಕಮಾಂಡ್ನ ಒಂದು ನಿರ್ಧಾರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಸದ್ಯ ರಾಜ್ಯ ರಾಜಕೀಯದ ಚದುರಂಗದಾಟದ ವಿಶ್ವರೂಪ ದರ್ಶನಕ್ಕೆ ಸಾಕ್ಷಿಯಾಗ್ತಾ ಇದೆ. ಅದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ವಿಚಾರದಲ್ಲಿ. ಒಂದು ಕಡೆ ಸುರ್ಜೇವಾಲಾ ಸರ್ಜರಿ ಮುಂದುವರೆದಿದೆ, ಇತ್ತ ಬಿಜೆಪಿ ಸವಾಲಿನ ಮೇಲೆ ಸವಾಲು ಹಾಕ್ತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ಎಬ್ಬಿಸಿದೆ. ಅದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ಬರು ಈಗ ದೆಹಲಿ ದಂಡಯಾತ್ರೆಯನ್ನು ಮುಂದುವರೆಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಡಿ.ಕೆ. ಅವರು ಸಹಮತವನ್ನು ವ್ಯಕ್ತಪಡಿಸಿದ್ದು ಸಿಎಂ ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ಜಟಾಪಟಿಗೆ ಕಾರಣ ಆಗಿದೆ. ಅಲ್ಲಿಗೆ ರಾಜ್ಯ ಹಸ್ತಪಡೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹೀರಾದಂತಾಗಿದೆ. ಇಷ್ಟೆಲ್ಲ ಆಗ್ತಿರೋದು ಸಿಎಂ ಕುರ್ಚಿಗಾಗಿ. ಈ ಬಗ್ಗೆ ಚರ್ಚೆ ಈಗ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲೇ ಡಿಸಿಎಂ ಡಿ.ಕೆ. ಶಿ ಅವರು ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ನಾಳೆ ದಿನ ಸಿಎಂ ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವ ಸಿದ್ದರಾಮಯ್ಯ ಅವರ ಮಾತು ಹಸ್ತಪಡೆಯಲ್ಲಿ ಗುಲ್ಲೆ ಬಿಸಿದೆ. ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸ್ಥಾನಪಲ್ಲಟ ಮಾಡ್ತಾರೆ ಅನ್ನೋ ಗುಸುಗುಸು ಜೋರಾಗಿದೆ. ಈ ಎಲ್ಲ ಅಂತೆಕಂತೆಗಳ ಮಧ್ಯೆ ದೆಹಲಿಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಸದ್ಯದ ಮಟ್ಟಿಗಂತೂ ಹೈಕಮಾಂಡ್ ಮಾತಿಗೆ ರಾಜ್ಯ ನಾಯಕರು ಯಾವುದೇ ಬೆಲೆಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಹೈಕಮಾಂಡ್ ಸೂಚನೆ ಕೊಟ್ಟರು ರಾಜ್ಯದಲ್ಲಿ ಸಿಎಂ ಕುರ್ಚಿ ಫೈಟ್ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೊನ್ನೆ ಅಷ್ಟೇ ಇಕ್ಬಾಲ್ ಹುಸೇನ್ ಅವರು ಡಿ.ಕೆ. ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ನೋಟಿಸ್ ಕೊಟ್ಟರು ಅವರು ಸುಮ್ಮನಾಗಿಲ್ಲ. ತಮ್ಮ ಬೆಂಬಲಿಗರ ಮೂಲಕವಾಗಿ ಡಿ.ಕೆ. ಅವರು ಏನು ಹೇಳಬೇಕೋ ಅದನ್ನು ಹೇಳಿಸ್ತಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಅದರ ಬೆನ್ನಲ್ಲೇ ರಾಜಕೀಯ ನಾಯಕರು ಸುಮ್ಮನಿದ್ರು ಡಿ.ಕೆ. ಶಿ ಅವರು ಸಿಎಂ ಆಗಲಿ ಅಂತ ರಂಭಾಪುರಿ ಜಗದ್ಗುರು ಶ್ರೀಗಳು ಮತ್ತೆ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡ್ತಾ ಸ್ವಾಮೀಜಿಗಳ ಜನರ ಬಯಕೆ ತಪ್ಪಲ್ಲ ಅಂತ ಡಿ.ಕೆ. ಅವರು ಹೇಳಿದ್ರು. ಈ ಎಲ್ಲ ಆಗು ಹೋಗುಗಳ ರಾಜ್ಯದ ಸುದ್ದಿಗಳನ್ನು ಹೈಕಮಾಂಡ್ಗೆ ರಿಪೋರ್ಟಿಂಗ್ ಮಾಡೋದಕ್ಕೆ ಸಿಎಂ ಹಾಗೆ ಡಿಸಿಎಂ ದೆಹಲಿ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ದೆಹಲಿಯಲ್ಲಿ ಪ್ರಮುಖವಾಗಿ ಕೆಪಿಸಿಸಿ ಹುದ್ದೆ ಬಗ್ಗೆ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿದೆ. ವೀಕ್ಷಕರೇ, ಕಾಂಗ್ರೆಸ್ನ ಈ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಗಮನಿಸಿ ಬಿಜೆಪಿ ಸವಾಲಿನ ಮೇಲೆ ಸವಾಲು ಹಾಕ್ತಾ ಇದೆ. ಇಷ್ಟೆಲ್ಲ ಗೊಂದಲ ಯಾಕೆ? ಡಿ.ಕೆ. ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದನ್ನ ಹೇಳಿಬಿಡ್ಲಿ, ಆಗ ನಾನು ಭವಿಷ್ಯ ಹೇಳೋದನ್ನ ಬಿಡ್ತೀನಿ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಖರ್ಗೆ ಹೇಳಲಿ ಅಂತ ಆರ್ ಅಶೋಕ್ ಅವರು ಸವಾಲು ಹಾಕಿದ್ದಾರೆ. ಸ್ವಪಕ್ಷದಿಂದ ಹಿಡಿದು ವಿಪಕ್ಷಗಳವರೆಗೆ ಮುಖ್ಯಮಂತ್ರಿಗಳ ಸಹಿತ ಈ ರೀತಿಯಾಗಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ರು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೊಡುವುದಕ್ಕೆ ಧೈರ್ಯ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೆದಂತಾಗಿದೆ ಕಾಂಗ್ರೆಸ್ನ ಸ್ಥಿತಿ. ಸಿಎಂ ಡಿಸಿಎಂ ಮಧ್ಯೆ ಮಾತ್ರ ಅಲ್ಲ, ಶಾಸಕರು ಸಚಿವರ ಮಧ್ಯೆಯೂ ತಾಳಮೇಳ ಇಲ್ಲದಂತಾಗಿದೆ. ಇದನ್ನೇ ಸರಿಪಡಿಸೋದಕ್ಕೆ ಸುರ್ಜೇವಾಲಾ ಅವರು ಮತ್ತೆ ಆಗಮಿಸಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರ ದುಃಖ ದುಮ್ಮಾನವನ್ನು ಆಲಿಸ್ತಾ ಇದ್ದಾರೆ. ಕಳೆದ ವಾರನೂ ಅವರು ಬೆಂಗಳೂರಿಗೆ ಬಂದಿದ್ರು. ಬಿ.ಆರ್. ಪಾಟೀಲ್ ಸೇರಿದಂತೆ ಕೆಲವು ಶಾಸಕರನ್ನು ಭೇಟಿ ಮಾಡಿದ್ರು. ನಿನ್ನೆ ದಿನ ಮತ್ತೆ ರಾಜ್ಯಕ್ಕೆ ಬಂದಿರುವಂತಹ ಸುರ್ಜೇವಾಲಾ ಅವರು ಒಳಬೇಗುದಿಯನ್ನು ತಣಿಸುವಂತಹ ಕೆಲಸ ಕೈ ಹಾಕಿದ್ದಾರೆ. ನಿನ್ನೆ 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಸಭೆ ನಡೆಸಿದ್ದಾರೆ. ಇವತ್ತು ಕೂಡ ಅವರು ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಜೊತೆ ಸಭೆ ಮಾಡಿ ದುಃಖ ದುಮ್ಮಾನಗಳನ್ನು ಆಲಿಸುವುದಕ್ಕೆ 1-to-1 ಮಾತುಕತೆಯನ್ನು ನಡೆಸಲಿದ್ದಾರೆ. ವೀಕ್ಷಕರು, ಇವೆಲ್ಲವನ್ನ ಗಮನಿಸಿದಾಗ ಡಿ.ಕೆ. ಅವರ ನಡೆನೇ ಇಲ್ಲಿ ಬಹಳ ಕುತೂಹಲವನ್ನು ಮೂಡಿಸಿರುವಂಥದ್ದು. ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ತಣ್ಣಗಾಗಿದ್ದಾರೆ. ಆದರೆ ಇದನ್ನು ಯಾರೂ ನಂಬೋದಕ್ಕಂತೂ ತಯಾರಿಲ್ಲ. ಯಾಕಂದರೆ ಇದು ತಾಳ್ಮೆ ರೀತಿ ಇಲ್ಲ, ಪ್ರತಿತಂತ್ರದ ರೀತಿನಲ್ಲಿದೆ. ಡಿ.ಕೆ. ಅವರು ಆಕ್ರಮಣಕಾರಿ ರಾಜಕಾರಣಕ್ಕೆ ಹೆಸರಾದಂಥವರು, ಇದನ್ನು ನಾವು ಗಮನಿಸಬೇಕು. ಮುಖ್ಯಮಂತ್ರಿ ಪಟ್ಟದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿ.ಕೆ. ಅವರು ಈ ಅತ್ಯಂತ ತಾಳ್ಮೆಯ ಮತ್ತು ನಿಧಾನಗತಿಯ ಹೆಜ್ಜೆ ಇಡ್ತಿರೋದ್ರ ಹಿಂದೆ ಹಲವು ಕಾರಣಗಳಿದೆ. ಅಧಿಕಾರ ಪಡೆಯೋದಕ್ಕೆ ಸಿದ್ದರಾಮಯ್ಯ ಅವರ ಜೊತೆ ಸಂಘರ್ಷಕ್ಕಿಳಿಯೋದಕ್ಕಿಂತ ಅವರ ಜೊತೆಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡು ಮನವೊಲಿಸಿ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಜಾಣ್ಮೆ ಅವರದ್ದು. ಈ ಕಡೆ ಸಿದ್ದರಾಮಯ್ಯ ಅವರ ಮನವೊಲಿಸಬೇಕು, ಆ ಕಡೆ ಹೈಕಮಾಂಡ್ಗೆ ಒತ್ತಡವನ್ನು ತರಬೇಕು. ಇದೊಂದೇ ಈಗ ಉಳಿದಿರುವಂತಹ ಮಾರ್ಗ ಅನ್ನೋದು ಡಿ.ಕೆ. ಅವರಿಗೂ ಅರ್ಥವಾದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಪಕ್ಷದೊಳಗಿರುವ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಂದ ಅದೆಷ್ಟೇ ಪ್ರಚೋದನೆ ಎದುರಾದರೂ ಆವೇಶದ ಉತ್ತರವನ್ನು ಕೊಡ್ತಾ ಇಲ್ಲ. ಬದಲಾಗಿ ಅದ್ಯಾವುದೂ ಮುಖ್ಯ ವಿಚಾರ ಅಲ್ಲ ಅನ್ನೋ ರೀತಿಯಲ್ಲಿ ಡಿ.ಕೆ. ಅವರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ವೀಕ್ಷಕರೇ, ಈ ಕುರ್ಚಿ ಆಟದಲ್ಲಿ ಹೈಕಮಾಂಡ್ ಎಷ್ಟೇ ಮಾಡಿದ್ರೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬೋದು. ರಾಜ್ಯ ನಾಯಕರು ಕೇವಲ ಮಾತಿಗಷ್ಟೇ ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಆದರೆ ಎಲ್ಲವೂ ನಿರ್ಧಾರ ಆಗೋದು ರಾಜ್ಯ ರಾಜಕೀಯದ ಪರಿಸ್ಥಿತಿಯ ಮೇಲೆ. ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳುವತ್ತ ದಿಗ್ಗಜರು ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಶಿಷ್ಟಾಚಾರದ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಸರಿಸಮಾನಾದ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ. ಸರ್ಕಾರದ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಬೋರ್ಡ್ಗಳಲ್ಲಿ ಬಹುತೇಕ ಸಿದ್ದರಾಮಯ್ಯ ಅವರ ಬೆಂಬಲಿಗರಿದ್ದಾರೆ. ಅದನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಡಿ.ಕೆ. ಅವರು ಹೆಜ್ಜೆ ಇಡ್ತಿದ್ದಾರೆ ಅಂತ ಹೇಳ್ಬೋದು. ಇದೀಗ ಸಹಕಾರಿ ರಾಜಕಾರಣಕ್ಕೂ ಪ್ರವೇಶ ಮಾಡಿರೋದು ಹೊಸ ಬೆಳವಣಿಗೆ. ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ KMF ಅಧ್ಯಕ್ಷಗಿರಿಯ ಮೇಲೂ ಡಿ.ಕೆ. ಬ್ರದರ್ಸ್ ಕಣ್ಣಿಟ್ಟಿದ್ದಾರೆ.
ಡಿಕೆ ಅವರು ತಮ್ಮ ಸೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರನ್ನ ಆ ಪಟ್ಟದ ಮೇಲೆ ಕೂರಿಸುವ ಪ್ರಯತ್ನ ಕೈ ಹಾಕಿದ್ದಾರೆ. ಅದರ ಮೊದಲ ಹೆಜ್ಜೆ ಎಂಬಂತೆ ಬೆಂಗಳೂರು ಹಾಲು ಒಕ್ಕೂಟ ಬಮೂಲ್ನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗುವ ಮೂಲಕವಾಗಿ ಸಹಕಾರಿ ರಾಜಕಾರಣಕ್ಕೂ ಪ್ರವೇಶ ಮಾಡಿದಂತಾಗಿದೆ. ಕೇವಲ ಅದು ಮಾತ್ರ ಅಲ್ಲ, ಬರೋಬ್ಬರಿ 30,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಆಗಿರುವಂತಹ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರೂ ಆಗಿದ್ದಾರೆ. ಮುಂದೆ ಇದೇ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಯ ಮೇಲೂ ಹಾಗೆ KMF ಅಧ್ಯಕ್ಷ ಹುದ್ದೆಯ ಮೇಲೂ ಡಿಕೆ ಬ್ರದರ್ಸ್ ಕಣ್ಣಿಟ್ಟಿದ್ದಾರೆ. ಆದರೆ ಅದ್ಯಾವುದು ಸುಲಭವಾಗಿ ಡಿಕೆ ಸುರೇಶ್ ಅವರಿಗೆ ದೊರಕೋದಿಲ್ಲ. ಅಂತಹ ಪರಿಸ್ಥಿತಿನೂ ಸದ್ಯಕ್ಕಿಲ್ಲ. ಇನ್ನು ಹಾಲಿ KMF ಅಧ್ಯಕ್ಷರಾಗಿರುವಂತಹ ಬಳ್ಳಾರಿಯ ಕಾಂಗ್ರೆಸ್ ಮುಖಂಡ ಭೀಮಾ ನಾಯಕ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗ. ಅಧ್ಯಕ್ಷರಾಗಿ 5 ವರ್ಷಗಳ ಅವಧಿಯನ್ನು ಪೂರೈಸುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ. ಅವರಿಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಕೃಪಾಶೀರ್ವಾದ ಇದೆ. ಈ KMF ಅಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂತಹ ಮತ್ತೊಬ್ಬರು ಅಂತ ಹೇಳಿದ್ರೆ ಮಾಲೂರು ಶಾಸಕ ನಂಜೇಗೌಡ ಅವರು ಶತಾಯಗತಾಯ ಈ ಹುದ್ದೆಯನ್ನು ಪಡೆಯಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ದುಂಬಾಲು ಬಿದ್ದಿದ್ದಾರೆ. ಹೀಗಾಗಿ KMF ಚೆಂಡು ಈಗ ಸಿದ್ದು ಅಂಗಳದಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿ ಲೆಕ್ಕಾಚಾರ ಏನು? ಸುರೇಶ್ ಅವರು KMF ಅಧ್ಯಕ್ಷರಾದರೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಭೀಮಬಲ ಬಂದಂತಾಗುತ್ತೆ. ಹಾಗೊಂದು ವೇಳೆ ಅದು ನಿಜವಾಗಿದ್ದೇ ಆದಲ್ಲಿ ಸಹಕಾರಿ ಸಂಸ್ಥೆಯನ್ನು ದಾಳವಾಗಿಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಪಡೆಯೋದಕ್ಕೆ ಅವರು ಕಾರ್ಯತಂತ್ರವನ್ನು ನಡೆಸ್ತಾರೆ. ಈಗಾಗಲೇ KPCC ಅಧ್ಯಕ್ಷರಾಗಿ ಡಿಕೆ ಅವರು ಪ್ರಬಲರಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವಿಯಾಗಿದ್ದಾರೆ. ಅಧ್ಯಕ್ಷಗಿರಿಯಿಂದ ಕೆಳಗಿಳಿಸೋದು ಖಂಡಿತವಾಗ್ಲೂ ಸುಲಭದ ಮಾತಲ್ಲ. ಜೊತೆಗೆ ಉಪಮುಖ್ಯಮಂತ್ರಿ ಪದವಿ ಕೂಡ ಇರೋದ್ರಿಂದ ಇನ್ನಷ್ಟು ಪ್ರಬಲರಾಗಿದ್ದಾರೆ. ಪ್ರಚೋದನೆಗಳಿಗಂತೂ ಬಗ್ತಾ ಇಲ್ಲ. ಇನ್ನು ಮುಖ್ಯಮಂತ್ರಿ ಏನಾದರೂ ಆಗಿಬಿಟ್ರೆ ಅವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವವೇ ಮುಗಿದು ಹೋಗುವ ಅಪಾಯಗಳು ಜಾಸ್ತಿ ಅನ್ನೋದು ಕಾಂಗ್ರೆಸ್ನಲ್ಲಿರುವ ಅವರ ವಿರೋಧಿಗಳ ಆತಂಕ. ಇನ್ನು ವೀಕ್ಷಕರೇ, ರಾಜ್ಯದ ಇನ್ನೊಂದು ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಅಂದರೆ ಅದು ಅಪೆಕ್ಸ್ ಬ್ಯಾಂಕ್. ಅದರ ಅಧ್ಯಕ್ಷ ಸ್ಥಾನದಿಂದ ಬಿಜೆಪಿಯ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರನ್ನ ಪದಚ್ಯುತಿಗೊಳಿಸುವಂತಹ ತಂತ್ರಕ್ಕೆ ಇದೇ ಡಿಕೆ ಶಿವಕುಮಾರ್ ಅವರು ಕೈ ಹಾಕಿದ್ರು. ಆ ಪ್ರಯತ್ನವನ್ನ ಸ್ವಪಕ್ಷ ನಾಯಕರೇ ವಿಫಲಗೊಳಿಸಿದ್ರು. ರಾಜಕೀಯವಾಗಿ ಡಿಕೆ ಅವರಿಗೆ ಇದೊಂದು ಪ್ರಮುಖ ಹಿನ್ನಡೆ ಅಂತ ಹೇಳ್ಬೋದು. ಸದ್ಯದಲ್ಲೇ ಈ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಅವಧಿ ಕೂಡ ಮುಗಿಯುತ್ತೆ. ಹೊಸ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಈ ಸ್ಥಾನದ ಮೇಲೆ ತಮ್ಮ ಸೋದರ ಸಂಬಂಧಿ ವಿಧಾನ ಪರಿಷತ್ ಸದಸ್ಯ ಆಗಿರುವಂತಹ ರವಿ ಅವರನ್ನು ಕೂರಿಸುವ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರದ್ದು. ಇದೇನಾದರೂ ಕೈಗೂಡಿದ್ರೆ 2 ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಗಳ ಆಡಳಿತ ಅವರ ಮುಷ್ಟಿಗೆ ಸಿಕ್ಕಂತ ಆಗುತ್ತೆ. ಆಗ ಅವರು ರಾಜಕೀಯವಾಗಿ ಇನ್ನಷ್ಟು ಪ್ರಬಲರಾಗ್ತಾರೆ. ಈ ಎಲ್ಲ ರಾಜಕೀಯ ಮೇಲಾಟವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇತ್ತೀಚಿನ ದಿನದಲ್ಲಿ ಸಿದ್ದರಾಮಯ್ಯ ಅವರೇ ಸ್ವಲ್ಪ ಲಯ ಕಳೆದುಕೊಳ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಕೆಲವೊಂದಷ್ಟು ಬೇಡದೇ ಇರುವಂತಹ ಹೇಳಿಕೆಗಳಿಂದ ಅವರು ವಿವಾದಗಳಿಗೆ ಗುರಿಯಾಗ್ತಾ ಇದ್ದಾರೆ. ಇನ್ನು ಮಾಧ್ಯಮಗಳ ಮುಂದೆ ಎದುರಾಗುವಂತಹ ಪ್ರಶ್ನೆಗಳಿಗೆ ಸಹನೆಯನ್ನೇ ಕಳೆದುಕೊಳ್ತಾ ಇದ್ದಾರೆ. ಅಂದರೆ ಇವೆಲ್ಲವೂ ಅನಗತ್ಯ. ಒಬ್ಬ ಪಳಗಿದ ನಾಯಕನಿಗಿರಬೇಕಾದಂತಹ ಸೂಕ್ಷ್ಮತೆ ಆಗಿರ್ಬೋದು, ಆ ತಾಳ್ಮೆ ಇತ್ತೀಚೆಗೆ ಅವರಲ್ಲಿ ಕಾಣಿಸ್ತಾ ಇಲ್ಲ. ಪ್ರಮುಖವಾಗಿ ಅಸಹನೆಯ ಚಡಪಟಿಕೆ ಅವರಲ್ಲಿ ಕಾಣಿಸ್ತಾ ಇದೆ. ಪಕ್ಷದೊಳಗಿರುವಂತಹ ಆಂತರಿಕ ಬಿಕ್ಕಟ್ಟು, ಈ ಭಿನ್ನಮತ ಅವರನ್ನು ಈ ಪರಿಸ್ಥಿತಿಗೆ ದೂಡಿರಲೂಬಹುದು. ಈ ನಡುವೆ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರನು ಸಿದ್ದರಾಮಯ್ಯ ಅವರಿಗೆ ಒಂದು ಸಣ್ಣ ಶಾಕ್ ಕೊಟ್ಟಿರೋದಂತೂ ನಿಜ. ಅದು ಕಾಂಗ್ರೆಸ್ನ ರಾಷ್ಟ್ರೀಯ ಘಟಕದ OBC ಮಂಡಳಿಯ ಸದಸ್ಯರನ್ನಾಗಿ ಅವರನ್ನು ನೇಮಕ ಮಾಡಿರುವಂತಹ ವಿಚಾರದಲ್ಲಿ. ಈ ವಿಚಾರದಲ್ಲಿ ನನಗೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಬಹಳ ಅಚ್ಚರಿ ಮೂಡಿಸ್ತಾ ಇದೆ. OBC ಮಂಡಳಿಯ ಸದಸ್ಯರನ್ನಾಗಿ ನೇಮಕ ಮಾಡಿರೋದು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ತಿಳಿಸದೇನೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರಿಗೆ ಈ ಹಿಂದಿನಿಂದಲೂ ರಾಷ್ಟ್ರ ರಾಜಕಾರಣದ ಕುರಿತಾಗಿ ಆಸಕ್ತಿ ಏನಿಲ್ಲ. ಆದರೂ ಕೂಡ ಒತ್ತಾಯಪೂರ್ವಕವಾಗಿ ರಾಷ್ಟ್ರೀಯ ಘಟಕಕ್ಕೆ ಸೇರಿಸುವಂತಹ ಪ್ರಯತ್ನಗಳಾಗ್ತಾ ಇದೆಯಾ? ಇದರ ಹಿಂದಿರುವಂತಹ ಉದ್ದೇಶ ಏನು ಅನ್ನೋದೇ ಕುತೂಹಲ ಮೂಡಿಸಿರುವಂಥದ್ದು. ಇದರಿಂದಾಗಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರೆ ಅನ್ನುವ ಗುಸುಗುಸು ಓಡಾಡ್ತಾ ಇದೆ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೇವೆ ವಿಸ್ತಾರಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರವನ್ನು ಮಾಡಿದೆ, ಅದು ಒಳ್ಳೆಯದು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಬಹುತೇಕ ಸಿದ್ದರಾಮಯ್ಯ ಅವರನ್ನು ನಿಧಾನವಾಗಿ ರಾಜ್ಯ ರಾಜಕಾರಣದ ಮೇಲಿನ ಪ್ರಭಾವವನ್ನು ಕಡಿಮೆ ಮಾಡುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಅನ್ನೋದಂತೂ ಸತ್ಯ. ಯಾಕಂದರೆ ಸದ್ಯದ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಸಿದ್ದರಾಮಯ್ಯ ಅವರು ಬೆಳೆಸ್ಕೊಂಡಿದ್ದಾರೆ. ಹೈಕಮಾಂಡನ್ನೇ ಮೀರಿ ಪಕ್ಷದಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ ಅದನ್ನು ಕಡಿಮೆ ಮಾಡಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಗೆ ಹೈಕಮಾಂಡ್ ತಲುಪಿದೆ. ಆ ನಿಟ್ಟಿನಲ್ಲೇ ಈ ಕೆಲಸಕ್ಕೆ ಕೈ ಹಾಕಿರಬಹುದು. ಇದು ಒತ್ತಾಯಪೂರ್ವಕ ಅನ್ನೋದು ಸಿದ್ದರಾಮಯ್ಯ ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ. ಅವರಿಗೆ ಗೊತ್ತಿಲ್ಲದೇನೆ ಹೈಕಮಾಂಡ್ OBC ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ? ಈ ಬಗ್ಗೆ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ನನಗೆ ಈ ವಿಚಾರನೇ ಗೊತ್ತಿಲ್ಲ, ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗಬೇಕಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರಿರೋದಂತೂ ಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ಈ CM ಕುರ್ಚಿ ಬದಲಾವಣೆ ವಿಚಾರ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ, ಸಂಚಲನವನ್ನು ಮೂಡಿಸ್ತಿದೆ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾ ಬೇಡವಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.